ಈ ಸಂಗೀತ ವಿನಯ್ ಅವರ ಜಗಳ ನಿಲ್ಲುತ್ತಾ ನಿಲ್ಲಲ್ವ? ಅವ್ರು ಸತ್ರು ನಿಲ್ಲಲ್ಲ ಬಿಡಿ. ಅವರು ಹಂಗೆ ಕಿತ್ತಾಡ್ಲಿಲ್ಲ ಅಂದ್ರೆ ಟಿವಿನೇ ನೋಡಲ್ವಲ್ಲ ಯಾರು. ನಾವು ಕಿತ್ತಾಡ್ಬೇಕಂತೀರಾ? ಕಿತ್ತಾಡ್ತಾನೆ ಇರಬೇಕು. ಈ ಸಲದ ಬಿಗ್ ಬಾಸ್ ಶೋನಲ್ಲಿ ಆಗಿದ್ರೆ ಯಾರನ್ನೇ ನೋಡಕ್ ಹೋಗ್ತಾರೆ, ಸೈಲೆಂಟ್ ಆಗಿದ್ರೆ ಯಾರು ನೋಡಕ್ ಹೋಗಲ್ಲ. ಕಿತ್ತಾಡ್ತಾ ಇದ್ರೆ ಚೆನ್ನಾಗಿ ನೋಡ್ತೀರಾ? ಹೌದಿಲ್ಲ, ಯಾರು ಇಷ್ಟ ಆಗ್ತಾರ್ರಿ? ಕಾರ್ತಿಕ್ ಹಾಗೂ ಪ್ರತಾಪ್. ಕಾರ್ತಿಕ್ ಮತ್ತು ಪ್ರತಾಪ್. ಪ್ರತಾಪ್ ಅವ್ರು ಏನಕ್ಕೆ? ಪ್ರತಾಪ್ ಅವ್ರು ಏನಕ್ಕೆ? ನ್ಯಾಚುರಲ್ ಆಗಿ ಆಡ್ತಿರೋದು ಅವರೇ ಅಲ್ವಾ? ನ್ಯಾಚುರಲ್ ಆಗಿ ಆಡ್ತಾರೆ. ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾವ್ರೆ, ಅಗ್ರೆಸಿವ್ ಆಗಿ ಕೋಪ ಮಾಡ್ಕೊಂಡು ಅಳ್ಕೊಂಡು ಬೇಕು ಅಂತ ಆಡೋಕ್ಕೋಸ್ಕರ ಆಡ್ಕೊಂಡು ಅದೇ ಥರ ಬರೋದು ಅಲ್ವಾ? ನ್ಯಾಚುರಲ್ ಆಗಿ ಆಡ್ಬೇಕಂದ್ರೆ ಪ್ರತಾಪ್. ಎಲ್ಲರ ಸಿಂಪತಿನ ಗಿಟ್ಸ್ಕೊಂಡು ಅದೇ ವಿನ್ ಆಗ್ತಾರೆ ಅಂತ. ಗಿಟ್ಕೋಬೇಕು ಅಂದರೆ ಕೈಕಾಲು ಮುರ್ಕೊಬೇಕಾಗುತ್ತೆ, ತಲೆನೂ ಬಳಸ್ಬೇಕಾಗುತ್ತೆ. ನಾನು ವಿನಯ್ಗೆ ಮತ್ತೆ ಕಾರ್ತಿಕ್ ಅಂತ ಹೇಳ್ತಾ ಇಲ್ಲ, ಅದು ಸಿಂಪತಿಗೋಸ್ಕರ ಮಾಡ್ಬೇಕಂದ್ರೆ ಹಂಗೆ ಮಾಡ್ಬೇಕಾಗುತ್ತೆ. ನ್ಯಾಚುರಲ್ ಆಗಿ ಆಡ್ತಿರೋದು ಪ್ರತಾಪ್. ಈ ಸಂಗೀತ ವಿನಯ್ ಅವರ ಜಗಳ ನಿಲ್ಲುತ್ತಾ ನಿಲ್ಲಲ್ವ? ಅವ್ರು ಸತ್ರು ನಿಲ್ಲಲ್ಲ ಬಿಡಿ. ಅವರು ಹಂಗೆ ಕಿತ್ತಾಡ್ಲಿಲ್ಲ ಅಂದ್ರೆ ಟಿವಿನೇ ನೋಡಲ್ವಲ್ಲ ಯಾರು. ನಾವು ಕಿತ್ತಾಡ್ಬೇಕಂತೀರಾ? ಕಿತ್ತಾಡ್ತಾನೆ ಇರಬೇಕು. ಈ ಸಲದ ಬಿಗ್ ಬಾಸ್ ಶೋನಲ್ಲಿ ಆಗಿದ್ರೆ ಯಾರನ್ನೇ ನೋಡಕ್ ಹೋಗ್ತಾರೆ, ಸೈಲೆಂಟ್ ಆಗಿದ್ರೆ ಯಾರು ನೋಡಕ್ ಹೋಗಲ್ಲ. ಕಿತ್ತಾಡ್ತಾ ಇದ್ರೆ ಚೆನ್ನಾಗಿ ಬೇಕಂದ್ರೆ ಕಿತ್ತಾಡ್ಬೇಕು. ಬಿಗ್ ಬಾಸ್ ಶೋನಲ್ಲಿ ಜಗಳನೇ ಇರಬೇಕಾ? ನಾನು ಕೇಳೋದೇನು ಅಂದರೆ, ಇವಾಗ ಆ ಥರ ಅಪಘಾತಗಳು ಆಗಬಾರ್ದು ಅಂದರೆ ಈ ಬಿಗ್ ಬಾಸ್ ಫಸ್ಟಿಂದ ಈಗ ಸಂಗೀತ ಉತ್ಪನ್ನಿಗೆ ಇದೆ ಅಲ್ವಾ, ಅವಾಗಲೇ ಬಿಗ್ ಬಾಸ್ ಹೇಳ್ಬೋದಿತ್ತಲ್ವಾ? ಹಂಗೆ ಹೆಚ್ಚಿದ್ರೆ ಇದಾಗುತ್ತಮ್ಮ ಸ್ವಲ್ಪ. ಯಾಕೆಂದರೆ ಅವರು ಟಿ ಆರ್ ಪಿ ಬೇಕು, ಏನಾದರೂ ತೊಂದರೆ ಮಾಡಲೇಬೇಕು. ಈಗ ಅವ್ರ ಕೈ ವಿನಯ್ ಅವ್ರಿಗೆ ಕೈ ಡ್ಯಾಮೇಜ್ ಆಗಿದೆ, ಕಾರ್ತಿಕ್ ಅವ್ರಿಗೆ ಸೊಂಟ ಡ್ಯಾಮೇಜ್. ರ್ಯಾಸ್ ಆಗಿ ಆಡಿದೆ ವಿನಯ್ ಅವತ್ತು ಅಲ್ವಾ? ಅವತ್ತು ರ್ಯಾಸ್ ಆಗಿ ಆಡಿದೆ ವಿನಯ್ ಆಗಿತ್ತು. ಈಗ ವಿನಯ್ನೇ ತೋರಿಸ್ಕೊಂತ ಇರೋದು ಬೆಲ್ಟ್ ಏಟ್ ಆಗಿದೆ ಅಂತ. ಈಗ ಅವ್ನಿಗೆ ಏಟ್ ಆಗಿದ್ದು ನಾವು ನೋಡಲೇ ಇಲ್ಲ, ಟಿವಿನಲ್ಲಿ ಎಲ್ಲೂ ಕೊಡ್ತಾರೆ. ಈಗ 24 hours ಹೋಟೆಲ್ ಕೊಡ್ತಾರೆ, ಜಿಯೋ ಸಿನಿಮಾದಲ್ಲಿ ನೋಡಿ ಅಂತಾರೆ. ಎಲ್ಲ ವೇಸ್ಟ್. ಹೇಳೋದು ಒಂದೇನೆ, ಫೈನಲ್ ಬರೋದು ಕಾರ್ತಿಕ್ ವಿನಯನೇ ಅಷ್ಟೇ. ಗೆಲ್ಲೋದು ಯಾರಂತೀರಾ? ಗೆಲ್ಲೋದು ವಿನಯ್ ಕಾರ್ತಿಕ್ ಇದ್ರಲ್ಲಿ ಒಬ್ಬರೇ ಗೆಲ್ಲೋದು. ಆದ್ರೆ ಆಲ್ಮೋಸ್ಟ್ ಆಲ್ ಗೆಲ್ಲಿಸ್ಬೇಕು ಅಂತ ಇರೋದು ವಿನಯ್ನೇನೆ. ಈ ಡ್ರೋನ್ ಪ್ರತಾಪ್ ಅವ್ರಿಗೆ ಜಾಸ್ತಿ ಓಟ್ ಬರ್ತಾ ಇದೆ. ಹೆಣ್ಮಕ್ಳು ಓಟ್ ಅಂತ ಆಲ್ಮೋಸ್ಟ್ ಆಲ್ ಡ್ರೋನ್ ಪ್ರತಾಪ್ ಅಂತ ಇದೆ. ಡ್ರೋನ್ ಪ್ರತಾಪ್ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಬರ್ತಾ ಇರ್ಬೋದು ಡ್ರೋನ್ ಪ್ರತಾಪ್. ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ. ಹೋಗ್ತಾ ಅವ್ರೇನು ಆಡಿಲ್ಲ ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಜನ ಇವಾಗ ಕಾಂಗ್ರೆಸ್ ಇದ್ರೆ ನಾಳೆ ಬಿಜೆಪಿ ಬೇಕು ಅಂತಾರೆ, ನಾಳೆ JDS ಬೇಕು ಅಂತಾರೆ. ಒಂದೇ ಮೇಲೆ ಯಾರು ದಿನಗಳು ಬಾಕಿ ಇದೆಯಲ್ವಾ, ನೋಡೋಣ ಬಿಡಿ. ಏಕೆಂದ್ರೆ ಒಬ್ಬೊಬ್ರದ್ದು ವ್ಯಕ್ತಿತ್ವ ಏನು ಹೊರಗೆ ಬರ್ತಾ ಇದೆ. ಇನ್ನ ಇದ್ದಷ್ಟು ಏನು ಹೊರಗೆ ಬಂದ್ರು ಜನಗಳು ಇಷ್ಟು ನೋಡೋಕೆ ಇಷ್ಟಪಡ್ತಾರೋ ಅಷ್ಟು ನಾವು ನೋಡೋಣ. ಯಾರು ಚೆನ್ನಾಗತ್ತ ಅವ್ರಿಗೆ ವೋಟ್ ಮಾಡೋಣ. ಅದರಲ್ಲಿ ಈಗ ಅವನೇ ಬೇಕು ಇವನೇ ಬೇಕಂತ ಇಲ್ಲ. ಏಕೆಂದರೆ ನಾವು ಯೋಚನೆ ಮಾಡೋಂಥ ಶಕ್ತಿ ಇದ್ದು ಬುದ್ಧಿವಂತರಾಗಿನೂ ನೋಡ್ತಾ ಹೇಳೋಣ ಅಲ್ವಾ? ಇನ್ನು ತುಂಬ ದಿನ ಬಾಕಿ ಇದೆ, ನೋಡೋಣ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿದೆ. ಅದನ್ನೇ ನಾವು ಜಾಸ್ತಿ ನೋಡಕ್ ಹೋಗೋದು. ಸಂಡೆ ಬಂದು ವಾರ ಪೂರ್ತಿ ಕಿತ್ತಾಡಬೇಕು, ವಾರಕ್ಕೊಂದ್ಸಲಿ ಉಗಿಬೇಕು, ಅವಾಗಲೇ ಚೆನ್ನಾಗಿರೋದು. ಸಾಕು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಪ್ರತಾಪ್. ಮಧುಸೂದನ್. ಓಕೆ.